ಸಿದ್ದರಾಮಯ್ಯನವರು ವೈಚಾರಿಕ ವಿಚಾರಗಳು ರಾಜಕಾರಣದ ದಿಕ್ಕುಗಳು ಬೇರೆ ಬೇರೆ ಆಗಿರ್ಬೋದು. ಅವರು ಹಿಂದುಳಿದವರು ಮತ್ತೆ ಪರಿಶಾತಿ, ಪರಿಶಿಷ್ಟ ಪಂಗಡ, ದಲಿತರು, ದುರ್ಬಲರು, ಧ್ವನಿ ಇಲ್ದಿದ್ದವ್ರ ಬಗ್ಗೆ ಗಟ್ಟಿಯಾಗಿ ಮಾತಾಡ್ತಿರೋರು. ಅವರಿಗೆ ನಮ್ಗೆ ಅಭಿಪ್ರಾಯ ಭೇದಗಳು ಸಾವಿರಿದೆ. ಅದು ಬೇರೆ. ದುರಾದೃಷ್ಟಕ್ಕೆ ಸಿದ್ದರಾಮಯ್ಯನಂತ ಒಬ್ಬ ಅನುಭವಿ ರಾಜಕಾರಣಿಯನ್ನ ಮತ್ತು ಬಹಳ ಈ ಕೆಳವರ್ಗದ ಧ್ವನಿ ಇಲ್ದಿದ್ದವರ ದಮನಿತರ ಬಗ್ಗೆ ಮಾತಾಡುವಂಥ ಒಬ್ಬ ವ್ಯಕ್ತಿಯನ್ನು ಅವ್ರು ಎಷ್ಟು ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ, ಸರಿ ಮಾಡಿದ್ದಾರೆ, ವಾದ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ವೈಚಾರಿಕ ವಿಚಾರಗಳು ನಮಗೆಲ್ಲ ಅಭಿಪ್ರಾಯ ಭೇದಗಳು ಇರ್ಬೋದು. ಆದರೆ ಏಕಾಏಕಿ ಹೀಗೆ ತೆಗೆದಿರುವಂಥದ್ದು ಆ ಹಿಂದುಳಿದವರು ಮತ್ತು ದುರ್ಬಲರು, SC ST ಇವರೆಲ್ಲರ ಮನಸ್ಸಿಗೆ ತುಂಬ ನೋವು ಮಾಡಿದೆ ಅಂತೇಳಿ ನಮಗೆ ಕಂಡು ಬರ್ತಾ ಇದೆ. ಇಲ್ಲಿವರೆಗೆ ಸಿದ್ದರಾಮಯ್ಯನಿಗೋಸ್ಕರ ಕಾಂಗ್ರೆಸ್ಸನ್ನು ಬೆಂಬಲಿಸಿದಂಥ ಹಿಂದುಳಿದವರು, ಇಲ್ಲಿವರೆಗೆ ಸಿದ್ದರಾಮಯ್ಯನಿಗೋಸ್ಕರ ಕಾಂಗ್ರೆಸ್ಸನ್ನು ಬೆಂಬಲಿಸಿದಂಥ ಕೆಲವು ದಲಿತ ವರ್ಗದ ಸಮೂಹಗಳು ಇವತ್ತು ಸಿದ್ದರಾಮಯ್ಯನ ಇಲ್ಲದೇ ಇರುವಂಥ ಕಾಂಗ್ರೆಸ್ಸನ್ನು, ಸಿದ್ದರಾಮಯ್ಯ ಇದ್ರೂ ಕೂಡ ಮುಖ್ಯಮಂತ್ರಿ ಅಲ್ಲ, ಕಾಂಗ್ರೆಸ್ಸನ್ನು ಮತ್ತು ಸಿದ್ದರಾಮಯ್ಯನವರಿಗೆ ಕೊನೆಯ ಹಂತದಲ್ಲಿ ಮಾಡಿರುವಂಥ ನೋವನ್ನು ಒಂದೆರಡು ಜನ ಭಾಳ ಗಂಭೀರವಾಗಿ ತಗೊಂಡಿದ್ದಾರೆ. ಇದು ಕಾಂಗ್ರೆಸ್ಸಿಗಂತೂ ಒಳ್ಳೆಯದಂತ ನನಗೆ ಅನಿಸೋದಿಲ್ಲ. ಈ ಸರ್ಕಾರ ಹೇಗೆ ಮುಂದುವರಿತಂದ್ರೆ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಈಗಿರುವಂಥ ಸರ್ಕಾರ ಅವರಲ್ಲಿ ಹೊಂದಾಣಿಕೆ ಆಗಿದ್ದು ನಮ್ಗೆ ಗೊತ್ತಿಲ್ಲ. ಸರ್ಕಾರ ಆಗಬಹುದು. ಆದರೆ ಒಂದು ಸರ್ಕಾರ ಸರ್ವರನ್ನು ನೋಡಬೇಕು, ಅಭಿವೃದ್ಧಿ ಕಡೆ ಗಮನ ಕೊಡಬೇಕು, ಈ ಸಮಾಜದ ಕಟ್ಟಕಡೆ ಮನುಷ್ಯರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನುವಂಥ ಸಂವಿಧಾನದ ಆಶಯಗಳಿದೆಯಲ್ಲ, ಈ ಸರ್ಕಾರ ಈಡೇರಿಸ್ತದೆ ಅನ್ನುವಂಥ ವಿಶ್ವಾಸದಿಂದ ಜನ ಇದ್ದಾರೆ ಅಂತ ನನಗೆ ಈ ಒಂದು ವಾರದ ಒಟ್ಟು ಪ್ರಕ್ರಿಯೆಗಳಿಂದಾಗಿ ಅನಿಸಿಲ್ಲ. ಮುಂದೇನಾಗುತ್ತೋ ನೋಡೋಣ. ಒಂದು ಸರ್ಕಾರ ಸಮಾನತೆಯನ್ನು ನೋಡಬೇಕಾದದ್ದು ಸಂವಿಧಾನದ ಮತ್ತು ಸರ್ಕಾರದ ಜವಾಬ್ದಾರಿ. ದುರಾದೃಷ್ಟಕ್ಕೆ ಸಿದ್ದರಾಮಯ್ಯ ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಇಲ್ಲ ಅನ್ನೋದಕ್ಕಿಂತ ಇಡೀ ಕಾಂಗ್ರೆಸ್ ಸರ್ಕಾರ ಅನ್ನೋದು ಹಿಂದೂಗಳ ಬದುಕಿನ ಹಕ್ಕಿನ ಪ್ರಶ್ನೆ ಬಂದಾಗ ಒಂದು ರೀತಿ ನಿರ್ಲಕ್ಷ್ಯ ವಹಿಸುವುದು, ನಿರ್ಲಿಪ್ತತೆ ಮಾಡುವುದು ಮತ್ತು ಹಿಂದೂಗಳಿಗೆ ಅನ್ಯಾಯ ಆದರೆ ಯಾರನ್ನ ಏನೂ ಮಾಡದೇ ಇರುವಂಥ ಒಂದು ಪರಂಪರೆ ಈ ಸರ್ಕಾರದಲ್ಲಿ ಬೆಳೆದಿರುವ ಹಿನ್ನೆಲೆಯಲ್ಲಿ ಒಂದು ಸಮುದಾಯದವರು ಬಂದು ಆ ಹಿಂದೂ ಪೂಜಾ ಸ್ಥಳವಾಗಿರುವಂಥ ಮುರಿನ ಕಟ್ಟೆಯನ್ನು ಒಡೆದು ಹೋಗ್ತಾರೆ ಅಂತ ಹೇಳಿದರೆ, ಕೇಕ್ ಹಾಕಿ ನಕ್ಕೊಂಡು ಹೋಗ್ತಾರೆ ಅಂತ ಹೇಳಿದರೆ, ಅದನ್ನು ಪೂಜೆ ಮಾಡುವವರ ಮನಸ್ಸಿಗೆ, ಅದು ನಂಬಿಕೆ ಇರುವವರ ಮನಸ್ಸಿಗೆ ನೋವಾಗ್ತದೆ ಅಂತ ಅವರು ಭಾವಿಸ್ತಾ ಇರಬಹುದು. ಆದರೆ ಸರ್ಕಾರ ಒಬ್ಬ ನಿರ್ಲಿಪ್ತ ಆದರೆ ಅನಿವಾರ್ಯವಾಗಿ ಹಿಂದೂ ಸಮಾಜ ಬೆಳಬೇಕಾದಂಥ ಪರಿಸ್ಥಿತಿಯಲ್ಲಿದೆ. ಭಟ್ಕಳದಲ್ಲಾಗಿರುವುದು ಇದೆ. ಇಡೀ ರಾಜ್ಯದಲ್ಲಿ ಇದೇ ವಾತಾವರಣಗಳು. ನೀವು ಏನು ಮಾಡಿದ್ರೂ ಆಗುತ್ತೆ, ಹಿಂದೂಗಳಿಗೆ ಎಷ್ಟೇ ಅಪಮಾನ ಮಾಡಿದ್ರೂ ಆಗುತ್ತೆ ಅನ್ನುವಂಥ ಪರಂಪರೆಯನ್ನು ಸರ್ಕಾರ ಇಟ್ಕೊಂಡಾಗ ಮತ್ತು ಹಿಂದೂಗಳಿಗೆ ಅನ್ಯಾಯ ಆದರೆ ಹಿಂದೂಗಳ ಮೇಲೆ ಕೇಸ್ ಮಾಡ್ತೇವೆ ಅಂತೇಳಿ ದಬ್ಬಾಳಿಕೆ ಮಾಡಿದಾಗ ಕನಗೆ ಸಹನೆ ಕಟ್ಟೆ ಹೊಡೆದಿರುವಂಥ ಒಂದು ಸಣ್ಣ ಸ್ಯಾಂಪಲ್ಗಳು ನಿನ್ನೆ ಭಟ್ಕಳದಲ್ಲಿ ನಡೆದಿದೆ ಅಂತ ನನಗನ್ಸುತ್ತೆ. ತಕ್ಷಣ ಅವ್ರ ಮೇಲೆ ಕ್ರಮ ತಗೊಂಡು, ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಂಡು ನಾವಿದ್ದೇವೆ ನಿಮ್ಮ ಜೊತೆಯಲ್ಲಿ ಅನ್ನುವಂಥ ವಿಶ್ವಾಸಗಳನ್ನ ಮೂಡಿಸಿದ್ದಿದ್ರೆ ಇಂತಹ ಗೊಂದಲಗಳಾಗಲಿಕ್ಕೆ ಸಾಧ್ಯ ಇರಲಿಲ್ಲ. ನಿನ್ನೆ ನಡೆದಿರುವಂಥದ್ದು ಹಿಂದೂಗಳೆಲ್ಲರೂ ಒಟ್ಟಾಗಿ ಬೀದಿಗೆ ಬಂದು ನಮ್ಮ ಬದುಕು ಹಕ್ಕನ್ನು ರಕ್ಷಿಸಿಕೊಡಿ ಅಂತೇಳಿ ಸರ್ಕಾರಕ್ಕೆ ಮೊರೆಯುವಂಥ ಪರಿಸ್ಥಿತಿ ಬಂದಿರುವುದು ಅತ್ಯಂತ ನೋವಿನ ಸಂಗತಿ. ಏನೇ ಆದರೂ ಕೂಡ ಈ ಸಂದಿಗ್ಧ ಸಮಯದಲ್ಲಿ ಎಲ್ಲ ಹಿಂದೂಗಳ ನೋವಿನ ಪರವಾಗಿ ನಾವೆಲ್ಲ ನಿಲ್ಲಬೇಕಾದಂಥ ಜವಾಬ್ದಾರಿ ಇದೆ. ನಾವು ಹಿಂದೂಗಳ ಪರವಾಗಿ ನಿಲ್ತೇವೆ. ಸರ್ಕಾರ ಅದೇನು ಮಾಡುತ್ತೋ ಮಾಡ್ಕೊಳ್ಳಿ. ಸಿದ್ದರಾಮಯ್ಯ